ಇದಕ್ಕೆ ಮೇನ್ ನಾನು ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇಲ್ಲಿ ಕರೆದೇ ನಾನು ಬರಲಿಲ್ಲ. ನಮ್ಮ ಮಿಸ್ಸಸ್ಸು ಮೀಡಿಯಾ ಗಿಡಿಯಾ ಎಲ್ಲ ಇರುತ್ತೆ, ನಾನು ಮೇಲೆ ಬರೋಲ್ಲ ಕೆಳಗೆ ಕೊಡ್ತೀನಿ ಅಂತಂದರು. ಅವ್ರ ಮೇನ್ ಈ ಸ್ಟೋರಿ ಕೇಳಿ ಒಪ್ಕೊಂಡದ್ದು ಫಸ್ಟ್ ಅವರೇ ಸರ್. ಅವ್ರು ಒಪ್ಕೊಂಡ ಮೇಲೆ ನಾನು ಈ ಸ್ಟೋರಿ ಕೈ ಹಾಕಿದೆ ಸರ್. ಥ್ಯಾಂಕ್ ಯು ಎವರಿ ಒನ್. ಇವ್ರಿಗೆ ಚೌಕಿದಾರ್ ಅವರು ಅಂತ. ಆಯ್ತು ಏನು ಕೇಳಂಗಿದ್ರೆ ಕೇಳಿ. ಶೂಟಿಂಗ್ 8 ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾಳೆಯಿಂದ ದಿನ ಅಮಾವಾಸ್ಯೆ ಅಂತೆ, ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡ್ಕೊತಿದ್ವಿ. 8ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 15th ಡೇಟ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು. ಇಲ್ಲಿ ಹೇಳ್ಬೇಡ ಅಂತ ಹೇಳಿದರೆ ಈ ಚೌಕಿದಾರು ಅಲ್ಲ, ನೀನೇನು ಹೇಳ್ಬೇಕಂತ ಹೇಳಿದ್ಯಾ ಅದನ್ನ ಸರಿಯಾಗಿ ತೆಗೆದು ತೋರಿಸು ಅಂತ ಹೇಳಿದ್ದಾರೆ ಆಫೀಸಿಗೆ ಕರೋದು. ಈಗ ಹೇಳಿದ್ರೆ ಇಲ್ಲಿ ಯಾಕೆ ಹೇಳ್ತಾ ಕೂತಿದ್ಯಾ ಅಂತ ಆಮೇಲೆ ಬೈತಾರೆ. ಜಾನರ್ ಈಗ ಸಿನಿಮಾ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಫ್ಯಾಮಿಲಿ ಎಂಟರ್ಟೈನರ್ ಅಷ್ಟೇ ಆ ಜಾನರ್. ಅಲ್ಲ, ಫ್ಯಾಮಿಲಿ ಎಂಟರ್ಟೈನರ್ನ ಮಾಸಾಗಿ ತೆಗಿಬಾರ್ದು ಅಂತ ಯಾರು ಹೇಳಿದ್ದಾರೆ? ಅದಕ್ಕೆ ಸರ್, ಸಿನಿಮಾಗೆ ಜನರಲಿ ಫಾರ್ಮುಲಾ ಇಲ್ಲ. ಯಾರು ತೆಗೆದ್ರೂ ಅದು ಅವ್ರ ಸ್ಟೈಲ್ ಆಗುತ್ತೆ, ಹಂಗಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ತೆಗಿತಾರೆ. ಒಂದೊಂದು ಸೀನ ಒಬ್ಬೊಬ್ಬರು ತೆಗೆದ್ರೆ ಅವ್ರ ಸ್ಟೈಲಲ್ಲಿ ಇರ್ತಾರೆ, ಒಂದೇ ಕಂಟೆಂಟ್ನ. ಹಂಗೆ ಈ ಚಂದ್ರಶೇಖರ್ ಬಂಡಿಯಪ್ಪ ಒಂದು ಫ್ಯಾಮಿಲಿ ಎಂಟರ್ಟೈನರ್ ತೆಗೆದ್ರೆ ಹೆಂಗಿರುತ್ತೆ ಅನ್ನೋದು ಚೌಕಿದಾರ ಆಗಿರುತ್ತೆ. ಅದು ಒಂದು ಸಣ್ಣ ಪಾಯಿಂಟ್ ಹೇಳಬೇಕು ಅಂದರೆ ರೇಸ್ಮೆ ಬ್ಯಾಕ್ ಡ್ರಾಪಲ್ಲಿರುತ್ತೆ ಒಂದು. ಸರಿ ಸರ್, ರಿಯಲ್ ಇನ್ಸಿಡೆಂಟ್ ಎಲ್ಲ ಇಟ್ಕೊಂಡು ತೆಗಿದಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಅಂತಂದರೆ ಕನೆಕ್ಟ್ ಆಗ್ತವೆ ಪಾತ್ರಗಳು, ನಮ್ಮ ಸುತ್ತ ಇರೋ ಪಾತ್ರಗಳೇ. ಯಾಕಂದರೆ ಸಿನಿಮಾ ನಮ್ಮ ಆಡಿಯನ್ಸ್ಗೆ ಈಸಿಯಾಗಿ ರೀಚ್ ಆಗಬೇಕು ಅಂದಾಗ ಒಂದು ಕನೆಕ್ಟಿಂಗ್ ಪಾಯಿಂಟ್ ಇರಬೇಕು. ಅಂತಂದರೆ ನಾವು ಈ ಪಾತ್ರನೆಲ್ಲ ನೋಡಿದ್ದೀವಿ. ಪ್ರಕಾಶ್ ಗೌಡ ಅಂತ ಸಾರ್ ಮಾಡ್ತಿರೋ ಪಾತ್ರದ ಹೆಸರು, ಸಿದ್ಧಾರ್ಥ್ ಅಂತ ಹೀರೋ ಹೆಸರು, ಚೈತ್ರ ಅಂತ ಹೀರೋಯಿನ್ ಹೆಸರು. ಈ ನಾನು ಚೈತ್ರನೆಲ್ಲ ನೋಡಿದ್ದೀನಿ ಅನ್ಸುತ್ತೆ ನನಗೆ. ಈ ಚೈತ್ರ ಅನ್ನೋ ಕ್ಯಾರೆಕ್ಟರ್ನ ಎಲ್ಲ ನೋಡಿದ್ದೀನಿ. ಈ ಸಿದ್ಧಾರ್ಥನ ಎಲ್ಲ ನೋಡಿದ್ದೀನಿ. ಎಲ್ಲರ ಮನೇಲಿ ಇದೆ ನೀನು ಸಿದ್ಧಾರ್ಥ. ಪ್ರಕಾಶ್ ಗೌಡ ಇದ್ದಾರೆ, ಇವರು ಇದ್ದಾರೆ ಇಲ್ಲ ಒಂದು ಕಡೆ, ಈ ಥರ ಇಲ್ಲಿದ್ದಾರೆ ಅಲ್ಲಿದ್ದಾರೆ, ನಾನು ನೋಡಿದ್ದೆ ಅಲ್ಲಿ. ಆ ಥರ ಕನೆಕ್ಟ್ ಆಗೋಂಥ ಪಾತ್ರ ರಿಯಲ್ ಇನ್ಸಿಡೆಂಟ್ ಅಂದರೆ ಪರ್ಟಿಕ್ಯುಲರ್ ರಿಯಲ್. ಹಾಂ, ಹೌದಾ? ಅಂದರೆ ಕ್ಯಾರೆಕ್ಟರೈಸೇಷನ್ನೇ ಹಂಗಿದೆ ಅವ್ರದ್ದು. ಈ ಪಿಕ್ಚರಲ್ಲಿ ಕ್ಯಾರೆಕ್ಟರೈಸೇಷನ್ ಹೆಂಗಿದೆ, ಅವರು ಒಂದು ಸ್ವಲ್ಪ ಮ್ಯಾಸಿವಾಗಿ ತೋರಿಸ್ಬೇಕು. ಮತ್ತು ಇವತ್ತಿನ ಜನ್ರೇಷನ್ ಹುಡುಗರು ಅಂದರೆ ಒಂದು ಜನ್ರೇಷನಲ್ ಇದನ್ನು ಕೂಡ ಹೇಳ್ತಾ ಹೋಗುತ್ತೆ, ಕಂಟೆಂಟ್ ಹೇಳ್ತಾ ಹೋಗುತ್ತೆ ಸಿನಿಮಾ. ನಮ್ಮ ಫಾದರ್ ಜನ್ರೇಷನ್ನು, ಈಗ ನಮ್ಮ ಜನ್ರೇಷನ್ನು, ನಮ್ಮ ನೆಕ್ಸ್ಟ್ ಜನ್ರೇಷನ್ನು, ಅದಕ್ಕೆ ಒಂದು ಇದಿರುತ್ತೆ. ಯಾಕಂದರೆ ನಮ್ಮ ಜನ್ರೇಷನ್ ಇದೆಯಲ್ಲ, ತುಂಬ ವೇರಿಯೇಷನ್ನ ನೋಡಿರೋಂಥ ಜನ್ರೇಷನ್ನು. 2005ನೇ ಇಸ್ವಿಲಿ ಸ್ಟಾರ್ಟ್ ಆದಂಥ ಒಂದು ಮೊಬೈಲು 2003-4 ಇರಬೇಕು. ಈ ಎಲ್ಲ ಮೊಬೈಲು ಆಧಾರ್ ಕಾರ್ಡ್ ತನಕ ಮತ್ತು ಪಾನ್ ಕಾರ್ಡು ಇವೆಲ್ಲ ಇಷ್ಟೊಂದೆಲ್ಲ ವೇರಿಯೇಷನ್ ನೋಡಿರೋ ಜನ್ರೇಷನ್ ನಾವೇ ಅನ್ಕೋತೀವಿ ಮೋಸ್ಟ್ಲಿ. ಆ ಜನ್ರೇಷನ್ ವೇರಿಯೇಷನ್ನೇ ಹೇಳಿ. ಸಾಯಿ ಸರ್ ಪಾತ್ರ ಅದು ತುಂಬ ಲೈವ್ಲಿಯಾಗಿ ನಮ್ಮ ಸುತ್ತ ಇರೋಕ್ಕಂಥ ಪಾತ್ರ. ಬಟ್ ನನಗೆ ಆ ಪಾತ್ರ ನಾನು ಬರೆದು ಮುಗಿಸಿದಾಗ ಇಷ್ಟು ದೊಡ್ಡ ಪಾತ್ರ ಮತ್ತು ಇಷ್ಟು ಎಮೋಷನಲಿ ಕ್ಯಾರಿ ಮಾಡೋಂಥ ಪಾತ್ರ ಯಾರು ಮಾಡೋದು? 2-3 ಚಾಯ್ಸ್ ಅಂದ್ಕೊಂಡು ನಾನು ಸಾರಿ, ಯಾಕಂತ ನಾನು ಆವಾಗಲೇ ಹೇಳಿದೆ, ಸಾರು ಕಾಮನಾಡಿ ಅಂತಾರೆ ಡಿಶ್ ಅಂತ ಹೇಳ್ತಾರೆ. ಅವ್ರಿಗೆ ಯಾವುದೋ ಸಿನಿಮಾ ಇನ್ಫ್ಲುಯೆನ್ಸ್ ಇಲ್ಲ, ಆ ಥರದ್ದೆಲ್ಲ. ಒಂದು ಸಿನಿಮಾ ನೋಡಿದಾಗ ಕಾಮನಾಡಿ ಏನೇನಂತನಲ್ಲ, ಅವರು ಫಸ್ಟ್ ಹೆಸ್ರು ಹೇಳಿದೆ ಅವ್ರದ್ದು. ನಾನು ನಮ್ಮ ಸತ್ಯ ಹರಿಶ್ಚಂದ್ರ ಅಂತ ಪಿಕ್ಚರ್ ನಡೀತಲ್ಲ, ಆ ಹುಡುಗ ಡೈರೆಕ್ಟರ್ ನನ್ನ ಅಸಿಸ್ಟೆಂಟು. ಅವ್ರ ಸಿನಿಮಾದಲ್ಲಿ ಮಾಡ್ತಿದ್ರು, ಅವ್ರನ್ನ ಕೇಳಿದೆ, ಇಮಿಡಿಯೇಟಾಗಿ ಮಾತಾಡಿಕೊಟ್ರು ಅವರು. ಆಮೇಲೆ ಇವರು ಎಲ್ಲಿ ಯಾವುದೇ ಕೆಲಸಕ್ಕೆ ಹೇಳಿದ್ರು ಅದು ಇದಾಗೋದೇ ಇಲ್ಲ, ಪಟ್ ಅಂತ ಆಗುತ್ತೆ. ಅದೇ ಥರ ಸಾರದು ಒಂದೇ ಅಪ್ರೋಚಲ್ಲಿ ಅದು ಮುಗೀತು. ಇಲ್ಲ ಸರ್, ಆರ್ಟಿಸ್ಟ್ ಚೇಂಜ್ ಆಗಲ್ಲ, ಸೇಮ್ ಎಲ್ಲ ಭಾಷೆಗೂ ಸೇಮ್ ಆರ್ಟಿಸ್ಟ್ ಇರ್ತಾರೆ. ಈಗ ಸಾರು ಪಾನ್ ಇಂಡಿಯಾ ಆರ್ಟಿಸ್ಟ್ ಆಗಿ ನೋಡಿದ್ರೆ ಸಾರು ಇಟ್ಕೊಂಡು ನಾನು ಮತ್ತೆ ತೆಲುಗಲ್ಲಿ ಯಾರು ಬೇರೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಇನ್ನೂ ಇದ್ದಾರೆ ಸರ್, ಕಾಸ್ಟಿಂಗ್ ಲಿಸ್ಟ್ ರಿಲೀಸ್ ಮಾಡ್ತೀನಿ. ಆಮೇಲೆ ಈ ಪೃಥ್ವಿ ಸರ್ ಅಷ್ಟೇ ತೆಲುಗು ಸಿನಿಮಾ ಮಾಡ್ತಿದ್ದಾರಂತೆ. ಸೊ ಹಾಗಾಗಿ ತೆಲುಗಿಗೆ ನಾನು ಇನ್ನೊಬ್ಬ ಹೀರೋ ಹಾಕಿ ಮಾಡೋದೇನಿರುತ್ತೆ.
ಮನೆ ಸರ್ ಓಲಿ ನೀವು ಒಂದು ಕೆಲಸ ಮಾಡಿ ಸರ್, ನೀವು ಎಷ್ಟೊಂದು ಫೋಟೋ ತೆಗಿದ್ದೀರಲ್ಲ, ನನಗೊಂದು ಫೋಟೋ ಕೊಡಿ ಫಸ್ಟು. ಒಂದು ಫೋಟೋ ಕೊಡಲ್ಲ ಹಾಂ, ಫೋಟೋ ಮಾತ್ರ ಎಲ್ಲರೂ ಇದೇ ಕಂಪ್ಲೇಂಟಾ? ಅಷ್ಟೇ ಸಾಯಿ ಸರ್ ಏನಾರು ಕೇಳಾಗಿದ್ರೆ ಕೇಳಿ. ಅಲ್ಲ ಸಿನಿಮಾ ಬಗ್ಗೆ ಮಾತ್ರ. ಓ ಅದಕ್ಕೆ ಹಂಗಾದ್ರೆ ಥ್ಯಾಂಕ್ ಯು ಎಲ್ಲರೂ, ಥ್ಯಾಂಕ್ ಯು ವೆರಿ ಮಚ್.